ಮಗನೆ ಇನ್ನೊಂದಪ್ಪ ನೋಡ್ಕೊಳ್ತೀನ. ಇನ್ನು ಸುಮ್ಕೆ ಇದ್ರೆ ಪ್ರಯೋಜನ ಇಲ್ಲ. ಇದಕ್ಕೇನಾರ ದಾರಿ ಮಾಡಲೇಬೇಕು. ವೆಂಕಟವ್ರು ಬರ್ತಾ ಇದ್ದಾರೆ. ಓಹೋ ವೆಂಕಣ್ಣ ಬಾಪ. ನಮಸ್ಕಾರ. 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 ಏನೇನ ಚೆನ್ನಾಗಿದ್ದೆ? ಹೇಗಿದ್ಯಾ? ಏನ್ ಮೇಸ್ಟ್ರೆ, ನಿಮ್ಮ ಅಣ್ಣ ತಮ್ಮಂದ್ರ ಜಗಳದಾಗೆ ಈಟ್ ವರ್ಷ ನಮ್ಮ ಹಳ್ಳಿನೇ ಮರ್ತು ಬಿಡೋದ? ಹಾಗೇನಿಲ್ಲ, ಮಗಳ ಮದುವೆಗೆ ನಿಶ್ಚಯ ಮಾಡಿದ್ದೀನಿ. ಮನೆ ಹಿರಿಯರನ್ನ ಬಿಟ್ಟು ಮಾಡಕ್ಕಾಗ್ತದ? ತುಂಬಾ ಸಂತೋಷ ಬೇಕು. ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲ ನಿನ್ನ ಆಶೀರ್ವಾದ ಅಣ್ಣ. ಪ್ರಿಯಾ ಸುಮ್ಮನೆ ಆತ್ಲಾಗಿತ್ಲಾಗ ಏನೋ ತಿರುಗಾಡ್ತಾರೆ. ಇವತ್ತು ಸಾಯಂಕಾಲ ಪಾಠಶಾಲೆ ಹತ್ರ ನೀನು ಅವ್ರಿಗೂ ಬರ್ಲಿಕ್ಕೆ ಹೇಳು. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಏನೇ ಕೌಶಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ನೀವು ಆಶ್ರಮದಿಂದ ವರ್ಗಾದ್ಮೇಲೆ ನಾನು ನಮ್ಮ ಆಶ್ರಮದಲ್ಲೇ ಮೇಷ್ಟ್ರಾಗಿದ್ದೆ. ಈಗ ಅಲ್ಲಿಂದ ಇಲ್ಲಿಗೆ ವರ್ಗ ಮಾಡಿದ್ದಾರೆ. ಹಂಗಾದ್ರೆ ನಮ್ಮ ಮೇಷ್ಟ್ರಪ್ಪ ನಿಮ್ಗೆ ಮುಂಚೆನೆ ಗೊತ್ತಾ? ಒಳ್ಳೆ ಮಾತಂದ್ರಿ. ನನ್ ಕೈ ಕೆಳಗೆ ಓದ್ ಬೆಳ್ದ ಹುಡುಗನೇ ಇಲ್ಲಿಗೆ ಮೇಷ್ಟ್ರಾಗಿ ಬಂದಿರೋದು. ಬರೀ ಮೇಷ್ಟ್ರೆ ಏನ್ ಬಂತು, ನಿಮ್ಗೆ ಅಳಿಯಾನು ಆಗವನೆ. ಅಂದ್ರೆ ಈಟುವೆ ತಿಳಿಯಾಕಿಲ್ವಾ? ಸೀತನ ಲಗ್ನ ಮಾಡ್ಕೊಳ್ಳೋ ಗಂಡು. ಇವನ್ ಕುಲ ಗೋತ್ರ ಯಾರಿಗಾದ್ರೂ ಗೊತ್ತೇನು? ಒಳ್ಳೆ ಮಾತಂದೆ. ಹುಡುಗ ಮೇಷ್ಟ್ರು, ತಳ್ಳಿ ಬೆಳ್ಳಿ ಸಂದಾಕವನೆ. ಇನ್ಯಾತಿರ್ಬೇಕು? ಅಷ್ಟಿದ್ ಮಾತ್ರಕ್ಕೆ ಸಾಕು ಅಂತೀರಾ? ಇವನ್ ಯಾರು ಅನ್ನೋದನ್ನ ಬೇಕಾದ್ರೆ ನೀವೇ ವಿಚಾರಿಸಿ. ಇವನು ಯಾರು ಅನ್ನೋದು ನಿಮ್ಗೆ ಗೊತ್ತಾ? ಗೌಡ್ರೆ, ಇದೇನದು ವಿಷಯ ಒಂದಿಷ್ಟು ಅರ್ಥ ಆಗ್ತಾ ಇಲ್ವಲ್ಲ? ನಾನೇ ಹೇಳ್ತೇನೆ. ನನ್ನ ಗುರಿ ಮುಟ್ಟಿದ ಮೇಲೆ ಸತ್ಯ ಹೇಳ್ಬೇಕು ಅಂತಿದ್ದೆ.
ಆದ್ರೆ ಆ ದಿನ ಇವತ್ತೇ ಬಂದಿದೆ. 16 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿಮಗೆಲ್ಲ ನೆನಪಿರಬಹುದು. ಕಾಳ, ಒಳ್ಳೆ ಮಾತನಾಗ ಹೇಳ್ತೀನಿ, ಮಾನವ ಮಗನ್ ಕರ್ಕೊಂಡು ಮನೆಗೆ ಹೊರಟೋಗು. ದನಕರ ಮೇಸ ಕಳ್ಸೋದ್ ಬಿಟ್ಟು ಓದ ಕಳಿಸ್ತಾನಂತೆ. ನಿಮ್ಗೆ 4 ಅಕ್ಷರ ಬೇರೆ ಕೇಳು. ಸುಮ್ಕೆ ಜೀತ ಮಾಡ್ಕೊಂಡು ಬಿದ್ದಿಲ್ಲ. ಕಾಳೆ ಯಾರು ಸೇರಿದ್ದು, ಯಾರು ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಅಲ್ಲ ಬುದ್ಧಿ, ನಿಮ್ಮ ಮೈಕ್ಳು 4 ಅಕ್ಷರ ಕಲ್ತು ಬದುಕ್ಬೇಕು, ನಮ್ಮ ಮೈಕ್ಳು ಇಡೀ ಜೀವಮಾನದಾಗೆ ದುಡ್ದು ಜೀವ ಸಂಸ್ಬೇಕಾ? ಬರ್ತಾ ಬರ್ತಾ ನಿಮ್ ಮಾತು ಅತಿ ಆಯ್ತು, ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಮೈಕ್ ಬಿಟ್ಟೇನು ಹೋದ ಸುಮ್ಕೆ. ನಾವು ನಿಮ್ಮಲ್ಲಿ ಮನುಷ್ಯವ ಬಸ್ಸಿ ಮನೆ ಮಾಡ್ಕೊಳ್ಳಿ. ಧೈರ್ಯ ಮನಸ್ಸು ಬಂದು ಮಾತಾಡ್ತಾ ಇದ್ಯಾ? ಸುಮ್ಮನೆ ಅವನ ಮೇಲೆ ಅರ್ಥ ಮಾಡಕ್ ಹೋಗ್ತೀರಾ? ಅನಿಷ್ಟ್ ಮುಂದೆ ಬಿಡಿ. ಸುಮ್ಕೆ ನಡಿ ಕಾಳೆಯ, ದುಡ್ಕೋದ್ರಿಂದ ಯಾವ ಪ್ರಯೋಜನ ಇಲ್ಲ. ನಿನ್ ಯಾವ ನನಗೇನು, ನಿನ್ ಬೇರೆ ಏನಂತ ಬೇಕಿಲ್ಲ. ಹೊರಗೆ ಬರ್ತೀಯ, ನಿನ್ ಮುಖದ ಮೇಲೆ ಹೋದಂಗೆ ನನ್ ಬಂದು ಹೋಗ್ತಾ ಹೋದ್ರೆ ನನಗೆ ಕಾಳೆನೇ ಅಲ್ಲ. ನನ್ನಾಗೆ ಆಟಾಕತ್ತೀಯ? ನಿನ್ ವಂಶ ಬೂದಿ ಮಾಡದೆ ಹೋದ್ರೆ ನಾನು ಚಲುವಯ್ಯನೇ ಅಲ್ಲ ಕಣಲೇ. ನಡಿ ಸುಮ್ಕೆ ನಡಿ. ಅವನಿಗೂ ನನಗೂ ಭಾರಿ ಜಗಳೇ ಆಯ್ತು. ಸುಮ್ಕೆ ಇರೋದ್ ಬಿಟ್ಟು ಯಾಕೆ ಇಟೆಲ್ಲ ರಾಗ ಅಂತ ಮಾಡ್ಕೊಂಡ್ ಬಂದ್ರಿ? ಏನೋ ಇಟ್ ಗಂಜಾರ ಕುಡ್ಕೊಂಡು ಬದುಕೇವಿ, ಅದಕ್ಕೂ ಮಣ್ಣಾಕ್ಬಿಟ್ಟಾರು. ತಕ್ಕಿದ್ದಾರೆ, ಅವನೊಬ್ಬೇ ಕನ್ಸಲ್ಲ. ಕೂಲಿ ಸುಮ್ಮನೆ ಕೊಡಕ್ಕಿಲ್ಲ, ಕುಡಿಯಕ್ಕಿಲ್ವಾ? ಈ ಹಳ್ಳಿನಾಗ ಓದ್ತಾ ಹೋದ್ರೆ ಅಷ್ಟೇ ಹೋಯ್ತು. ನಮ್ಮ ಪೂಜಾತನ ತಮ್ಮ ವೆಂಕಣ್ಣ ಮೈಸೂರಿನಾಗೆ ಮೇಸ್ಟ್ರ್ ಆಗ್ಯವ. ನಿನ್ನೆ ತಾನೇ ಹಳ್ಳಿ ಬಂದು ಅವ್ರ ಸಂಗಡ ಕರೆಯನ್ನು ಓದಿಸುವ ವಿಚಾರ ಮಾತಾಡಿವನಿ. ಏನ್ ಹೇಳಿದ್ರು? ಆಯ್ತು ಅಂದ್ರು. ನಾನು ಅವ್ರ ಹೊಲದಾಗೆ ಜೀತ ಮಾಡೋಕೆ ಒಪ್ಕೊಂಡಿವ್ನಿ. ಇರೋ ಒಬ್ಬ ಮಗನ್ನ ಪಟ್ನ ಕಳಿಸೋದು ಬ್ಯಾಡ. ನಮ್ ಪುಣ್ಯಕ್ಕೆ ವೆಂಕಣ್ಣ ಒಪ್ಕೊಂಡವ್ರೆ. ನಮ್ ಕರಿಯ ಓದಿ ದೊಡ್ಡ ಗುಮಾಸ್ತ ಆಗ್ಬೇಕು. ಕಿರಿಯ, ನೀನ್ ಹೇಗೆ ತಪ್ಪಿಸ್ಕೊಂಡ್ ಬಂದೆ? ಹೋದ್ರೆ ಹೋಗ್ಲಿ, ಅಳ್ಬೇಡ. ಆ ದೇವರೇ ನಿನ್ ಕಾಪಾಡಿದ್ದಾನೆ. ನಿಮ್ಮಪ್ಪ ನನ್ನ ಹತ್ರ ಕೇಳ್ಕೊಂಡಿದ್ದ, ನನ್ ಮಗನಿಗೆ ಓದಿಸ್ಬೇಕು ಅಂತ. ನಿಮ್ಮಪ್ಪನಿಗೆ ಕೊಟ್ಟ ಮಾತನ್ನ ಹಾಗೆ ನಡ್ಕೊಳ್ತೀನಿ. ಬಾ ಕರಿಯ, ಬಾ. For more updates, like, comment, subscribe to our channel.